ಭಗವಂತನ ಅಧಿಷ್ಠಾನದ ಭಾವನಾವೇ ಕ್ಷಣಾರ್ಥದಲ್ಲಿ ಹರಿದೊಗೆದು ಬಿಟ್ಟ ಅವನು. ಅರ್ಥಾತ್ ನಮ್ಮ ದೇಶದಲ್ಲಿ ಅಂಥ ರಾಜ, ಅಹಲ್ಯಾಬಾಯಿ ಹೋಳ್ಕರ್ದಂಥ ರಾಣಿ ನಮ್ಮ ದೇಶದಲ್ಲಿ ಇನ್ನೊಬ್ಬರು ಆಗಿಲ್ಲ ಅಂತ ಹೇಳಿದ್ರು ಏನು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಎಷ್ಟೊಂದು ಸಂಘರ್ಷ, ಎಷ್ಟೊಂದು ಹೋರಾಟ. ನಮ್ಮ ಗಾಡಿಯೊಳಗೆ ಯಾವಾಗಲೂ ಛತ್ರಪತಿ ಶಿವಾಜಿ ಚರಿತ್ರೆ ಇದ್ದ ಸದ್ಯ ಅದು. ನಮಗವು ಸೇರ್ತಾವೆ. ಮಹಾರಾಜರು ಹೇಳಿದರು, ಒಂದು ವೇಳೆ ಶಿವಾಜಿ ರಾಜಕಾರಣದಲ್ಲಿ ಬಿದ್ದಿದ್ದಿಲ್ಲ ಅಂದರೆ ಅವ ಆತ್ಮಜ್ಞಾನಿ ಸತ್ಪುರುಷ ಆಗ್ತಿದ್ದ. ಅರ್ಥಾತ್ ಏನು ಅಂದರೆ ಸತ್ಪುರುಷರಂದರೆ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಆ್ಯಂಡ್ ಡಿವೈನ್. ಮಹಾರಾಜರ ಜೀವನ ಅಂದ್ರೆ ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಚುವಲ್ ಲೈಫ್ ಇದ್ದಂಗೆ, ಆಧ್ಯಾತ್ಮಿಕ ಜೀವನದ ಒಂದು ವಿಶ್ವಕೋಶ ಇದ್ದಂಗೆ. ಇದಕ್ಕೂ ಅದನ್ನ ಯಾಕೆ ಹೇಳ್ಕತ್ತೀನಿ, ನಿಜವಾಗಿಯೂ ಭಾಳ ಸಂತೋಷ ಆಯ್ತು. ದೇಶಕ್ಕಾಗಿ, ಧರ್ಮಕ್ಕಾಗಿ, ದೇವರಿಗಾಗಿ ತಂದೆ ತಾಯಿ ಹೆಂಡತಿ ಮಕ್ಕಳು ಮನೆ ಮಾರು ಪ್ರಪಂಚ ವ್ಯವಸಾಯ ದಂಧೆ ನೌಕರಿ ಚಾಕರಿ ಎಲ್ಲ ಬಿಟ್ಟು ನಾವು ಹೋದರೂ ನಮಗೆ ಪಾಪ ಹತ್ತುವುದಿಲ್ಲ. ಅದರ ಮುಖ್ಯ ಸ್ವಚ್ಛ ಝಳಝಳ ದೇಶಕ್ಕಾಗಿ ಧರ್ಮಕ್ಕಾಗಿ ದೇವರಿಗಾಗಿ ಮನೆ ಬಿಟ್ಟರೆ ಪಾಪ ಇಲ್ಲ. ನಾವು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಸಂಕುಚಿತನಕ್ಕಾಗಿ ನಾವು ಮನೆ ಬಿಟ್ಟರೆ ನಾವು ಘೋರ ಪಾಪ ಮಾಡಿದಂಗೆ. ತಂದೆ ತಾಯಿನ ಉಪೇಕ್ಷೆ ಮಾಡಿದರೆ ಅಥವಾ ನಮ್ಮ ಪ್ರಾಪಂಚಿಕ ಕರ್ತವ್ಯಗಳನ್ನು ನಾವು ಬಾಜುಗೆ ಸರಿಸಿದರೆ, ಆದ್ದರಿಂದ ಹೇಳ್ತಾರೆ अर्थात ಏನು ಅಂದ್ರೆ कर्तव्याची जागृती त्यात भगवंताची स्मृती तेणे होईल समाधानाची प्राप्ती. ಕರ್ತವ್ಯದ ಜಾಗೃತೆ, ಅದರಲ್ಲಿ ಭಗವಂತನ ಸ್ಮೃತಿ ಅಂದ್ರೆ ಸಮಾಧಾನದ ಪ್ರಾಪ್ತಿ ಆಗ್ತದೆ. ಇವತ್ತು ನಾವು ಏನು ಮಾಡ್ಲಿಕ್ಕೆ ಹತ್ತೀವೋ ಅದೇ ನಮ್ಮ ಸ್ವಧರ್ಮ. ಭಗವಂತ 18ನೇ ಅಧ್ಯಾಯದಲ್ಲಿ ಸಂಪೂರ್ಣ ಭಗವದ್ಗೀತೆಯ ಸಾರ ಅನ್ನುವಂಗೆ ಹೇಳ್ತಾನಲ್ಲ. ಏನು ಅಂದ್ರೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತತ್. ನಿಮ್ಮ ಕರ್ಮದಲ್ಲಿದ್ದುಕೊಂಡು, ಪ್ರತ್ಯಕ್ಷವಾಗಿ ಕರ್ಮದಲ್ಲಿ ದೋಷ ಇಲ್ಲ, ಆದರೆ ನಾವು ಅದರಲ್ಲಿ ದೋಷವನ್ನು ಆರೋಪ ಮಾಡಿ ಕರ್ಮ ಮಾಡ್ತೀವಿ. ಅದರಲ್ಲಿ ಎರಡು ವಿಷಬೀಜ ಆಗೋದು. ಏನು ಅಂದರೆ ಒಂದು ಕರ್ತೃತ್ವಾಭಿಮಾನ, ಒಂದು ಫಲಾಪೇಕ್ಷೆ. ಇವೆರಡನ್ನೂ ತೆಗೆದು ನಾವು ಕರ್ಮ ಮಾಡಿದ್ರೆ ಆ ಕರ್ಮನ ನಮ್ಮ ಚಿತ್ತಶುದ್ಧಿಗೆ ಸಾಧನೆ ಆಗ್ತದೆ. ಆದ್ದರಿಂದ ಸತ್ಪುರುಷರದು ಏನು ಅಂದರೆ ನಿಮ್ಮ ಪಾಲಿಗೆ ಏನು ಒಂದು ಕರ್ಮ ಒದಗಿ ಬಂದದನು. ಈಗ ನಮ್ಮ ಪಾಲಿಗೆ ಇದು ಬಂದ 42 ವರ್ಷಗಳಿಂದ ಇವತ್ತು ನಮ್ಮ ಶಾರೀರಿಕ ಸ್ಥಿತಿ ಬಹಳ ಅಸ್ತವ್ಯಸ್ತದ. ನಮ್ಮದು ಲಿವರ್ ಡ್ಯಾಮೇಜ್ ಅದ 80%. ಎರಡೂ ಏನವ ಮಸಾಲ್ ಸ್ಟೇರ್ ಆಗ್ಯಾವ. ಸ್ಪಾಂಡಲೈಟಿಸ್ ಅದ, ಮೊಣಕಾಲು ನೋವು ಅದ, BP ಶುಗರ್ ಆಕಾಶದಲ್ಲಿ ಹಾರಾಡ್ತಾವೆ. ಅದು ನಮ್ಮ ಕಣ್ಣು ಮುಂದೆ ಸದ್ಗುರುಗಳ ಕಾಲಿರೋದ್ರಿಂದಾಗಿ ನಮಗೆ ಅದನ್ನು ಮಾಡ್ಕೋತ ಕೂಡಲಿಕ್ಕೆ ನಮ್ಮ ಮನಸ್ಸಾಗೋದಿಲ್ಲ. ಇದಕ್ಕೋದು ನಮ್ಮ ಕರ್ಮದಲ್ಲಿ ನಾವು ಇದ್ದುಕೊಂಡು ಆ ಭಗವಂತನ, ಇದು ಒಂದು ಭಗವಂತನ ಸೇವೆ, ಭಗವಂತನ ಪೂಜೆ ಅನ್ನುವಂಥ ಭಾವನೆಯಿಂದ ನಾ ಕರ್ಮವನ್ನು ಮಾಡಿದ್ದು, ಅದೇ ಕರ್ಮ ನಮ್ಮ ಚಿತ್ತಶುದ್ಧಿಗೆ ಸಾಧನೆಯಾಗಿ ನಮಗೆ ಜೀವನದಲ್ಲಿ ಸಮಾಧಾನ ಕೊಡ್ತದೆ. ಈ ಕರ್ಮ ಶ್ರೇಷ್ಠ, ಈ ಕರ್ಮ ಕನಿಷ್ಠ ಅನ್ನುವಂಥ ಪ್ರಶ್ನೆ ಇಲ್ಲ. ಅಲ್ಲಿ ಒಳಗೆ ಕೂತ್ಕೊಂಡು ಆ ಸದ್ಗುರುಗಳ ದಿವ್ಯ ಪಾದುಕೆಗಳಿಗೆ ಅಭಿಷೇಕ ಮಾಡೋದು ಎಷ್ಟು, ಅರ್ಥಾತ್ ಕರ್ತೃತ್ವ ಭಾವ ರಹಿತರಾಗಿ ಅಭಿಷೇಕ ಮಾಡಿದರೆ ಏನೊಂದು ಫಲಾನು. ಹೊರಗೆ ನಾವು ಅಂಗಳದಲ್ಲಿ ನೀರು ಹೊಡೆದು ಕಸ ಹುಡುಗಿದ್ರು ಸಹಿತ ನಾವು ನಮ್ಮ ಕರ್ತೃತ್ವ ಅಭಿಮಾನವನ್ನು ಬಿಟ್ಟು ಮಾಡಿದರೆ ಅದೇ ಫಲ ಅವರಿಗೂ ಸಿಗ್ತದೆ. ಇಲ್ಲದೇ ಇದ್ರೆ ಅವ್ರು ಒಬ್ಬರ ಮೋಕ್ಷಕ್ಕೆ ಹೋಗ್ಬೇಕಾಗ್ತದೆ. ಉಳಿದವರೆಲ್ಲ ನಾವೇನು ಮಾಡೋದು? ಅಂಗಳ ತೊಳೆದವರು, ಬಚ್ಚಲ ತೊಳೆದವರು, ಬಡಿಸಿದವರು, ಅಡುಗೆ ಮಾಡಿದವರು, ಪ್ರತಿಯೊಬ್ಬರಿಗೂ ಅವರವರ ಕರ್ಮನೇ ಅವ್ರದ್ದೇನು ಅಂದರೆ ಜೀವನದ ಸಾರ ಅಂತ. ಆದ್ದರಿಂದ ಭಗವಂತ ಹೇಳ್ತಾನೆ,
ನಿಮ್ಮ ಕರ್ಮಗಳನ್ನು ನೀವು ಹೆಂಗೆ ಮಾಡಲಿಕ್ಕೆ ಬರಬೇಕು ಅಂದರೆ ಅದರೊಳಗಿಂದ ನಿಮ್ಮ ಜೀವನದ ರೆವಲ್ಯೂಷನ್ನ. ಅರ್ಥಾತ್ ಏನು ಅಂದ್ರೆ ಇದ ಜೀವನದಲ್ಲೇ ನಮಗೆ ಸುಖ ಶಾಂತಿ ಸಮಾಧಾನ ಆಗಬೇಕು. ಅದು ನಮ್ಮ ಕರ್ಮಗಳಿಂದಲೇ ಆಗುವಂಥದ್ದು. ಆ ಕರ್ಮಕ್ಕೆ ಅಧಿಷ್ಠಾತೃ ಯಾರು ಅಂದ್ರೆ ಪರಮಾತ್ಮ. ನಾನು ನಿಮಿತ್ತ ಮಾತ್ರ ಇದ್ದೀನಿ, ಖರೇ ಕರ್ತ ಭಗವಂತಿದ್ದ. ನಾವು ಎಷ್ಟೋ ಜನ ಹುಡುಗರು ನಾವು ಫೋನ್ ಮಾಡ್ತಾರೆ, ಈ ಕಂಪ್ನಿ ಬಿಟ್ಟು ಆ ಕಂಪ್ನಿಗೆ ಹೋಗೋಣ ಏನ್ರಿ. ನಾ ಹೇಳಿದೆ, ಕರ್ಮ ಬದಲು ಮಾಡಿ ಜೀವನದ ಪ್ರಶ್ನೆ ಬಗ್ಗೆ ಹರಿಯೋದಿಲ್ಲ, ಕರ್ತ ಬದಲಾಗಬೇಕು. ಕರ್ತ ಬದಲಾಗಬೇಕಂದ್ರೆ ಏನು ಮಾಡ್ಬೇಕ್ರಿ? ಇವತ್ತಿನವರೆಗೂ ಯಾವ ಕರ್ಮವನ್ನು ನಾನು ಕರ್ತ ಅಂತ ತಿಳ್ಕೊಂಡು ಮಾಡಿದ್ದೀನೋ ಆ ಕರ್ಮದ ಖರೇ ಕರ್ತ ಭಗವಂತಿದ್ದಾನೆ, ನಾನು ನಿಮಿತ್ತ ಮಾತ್ರ ಇದ್ದೀನಿ. ಅವನು ಸೂತ್ರಧಾರ ಇದ್ದಾನೆ, ನಾ ಗೊಂಬಿದ್ದೀನಿ. ಅವನು ಹೆಂಗೆ ಕುಣಿಸ್ತಾನೋ ಹಂಗೆ ಕುಣಿತೀನಿ. ಅರ್ಥಾತ್ ಏನು ಅಂದ್ರೆ ನಿಮಿತ್ತ ಮಾತ್ರ ಭವ ಸವ್ಯ. ಹೇ ಅರ್ಜುನ, ನೀನು ನಿಮಿತ್ತ ಮಾತ್ರ. ಅರ್ಜುನಂದ, ಕೃಷ್ಣ ಈ ಭೀಷ್ಮಾಚಾರ್ಯ ಬಾಣಗಳನ್ನ ನಾನು ತಡ್ಕೊಳ್ಳಿಕ್ಕಾಗೋಲ್ಲ. ಕೃಷ್ಣಂದ, ಹುಚ್ಚಿದ್ದೀನಿ ನೀನು, ಕಣ್ಮುಚ್ಚಿ ಬಾಣ ಹೊಡಿ, ಆ ಬಾಣ ಯಾರಿಗೆ ಬಡಿಬೇಕು ನಾನು ಹತ್ರ ರಥಾನ ತಿರುಗಿಸ್ತೀನಿ ಅಂತೆ. ಹೆಂಗೋ ಹಂಗೆ ನಾವೆಲ್ಲರೂ ಏನಿದ್ದೀವಿ ಆ ಭಗವಂತನ ಕೈಯಾಗಿನ ಗೊಂಬಿದ್ದಂಗೆ ಇದ್ದೀವಿ. ನಮ್ಮ ಪಾಲಿಗೆ ಈ ಕರ್ಮ ಕೊಟ್ಟಿದ್ದಾನೆ ಅವನು, ನಿಮ್ಮ ಪಾಲಿಗೆ ಒಬ್ಬರ ಪಾಲಿಗೆ ಅದನ್ನು ಕೊಟ್ಟಾನ, ಒಬ್ಬರ ಪಾಲಿಗೆ. ಆ ಭಗವಂತನ ಈ ರಂಗಮಂಚದಲ್ಲಿ ನಮ್ಗೆ ಯಾವ ಪಾತ್ರವನ್ನು ಕೊಟ್ಟಾನೋ ಆ ಪಾತ್ರವನ್ನು ನಮಗೆ ಹೆಂಗೆ ಮಾಡಲಿಕ್ಕೆ ಬರಬೇಕು ಅಂದ್ರೆ ಆ ಡೈರೆಕ್ಟರ್ ಆಗಿರ್ತಕ್ಕಂಥ ಭಗವಂತ ವಾಹ್ವ ಅನ್ಬೇಕು. ಹಂಗೆ ನಮಗೆ ಆ ಪಾತ್ರ ಮಾಡಿ ತೋರಿಸ್ಲಿ ಹೆಂಗೆ. ಆದ್ದರಿಂದ ಇವತ್ತು ನಿಜವಾಗಿಯೂ ನಾವು ಭಾಳ ಸಂತೋಷ ಆಗ್ತದೆ. ಇವತ್ತಿನ ಈ ದೀಪಾವಳಿ ನಿಜವಾಗಿಯೂ ಏನು ಅಂದ್ರೆ ದಿವ್ಯವಾಗಿರ್ತಕ್ಕಂಥದ್ದು, ಭವ್ಯವಾಗಿರೋದು, ಆನಂದ ಭರಿತವಾಗಿರ್ತಕ್ಕಂಥ ದೀಪಾವಳಿಯನ್ನು ನಾವು ಸದ್ಗುರುಗಳ ಸ್ಥಾನದಲ್ಲಿ ಆಚರಿಸಿದ್ವಿ. ಸಾಧು ಸಂತ ಏತಿ ಘರ ತೋಚಿ ದಿವಾಳಿ ದಸರಾ. ಸಾಧು ಸತ್ಪುರುಷರು, ಸಜ್ಜನರು, ಸತ್ಕಾರ್ಯದಲ್ಲಿ ತೊಡಗಿರ್ತಕ್ಕಂಥವರು ಬಂದರೆ ಅದೇ ಒಂದು ನಿಜವಾದ ದೀಪಾವಳಿ, ಅದೇ ದಸರಾ, ಅದೇ ದೀಪಾವಳಿ ಅಂತ ಹೇಳುವ ಹಂಗೆ ನಮಗಿವತ್ತು ಬೆಳಗಿನಿಂದನೂ ಆಶ್ರಮದ ವಾತಾವರಣ, ಆಶ್ರಮದಲ್ಲಿಯ ಚಟುವಟಿಕೆಗಳು ಮತ್ತು ಇದು ಪ್ರತಿ ವರ್ಷದ್ದೂ ಅದ. ಇದು ಒಂದೇ ವರ್ಷ ಹಿಂಗೆ ಮಾಡಿದ್ದೀವಪ್ಪ ಅನ್ನುವಂಥದ್ದು. ಎಂದು ನಾವು ಇಲ್ಲಿ 84ನೇ ಜನವರಿ 26ರಿಂದ ಬಂದೀವು ಅಂದಿನಿಂದನೂ ಸದ್ಗುರುಗಳ ಕಾರ್ಯ, ಅವ್ರ ಉಪಾಸನೆ, ಅವರ ಅರ್ಥಾತ್ ಅವ್ರ ತತ್ವಜ್ಞಾನ, ಅವ್ರ ವಿಚಾರ, ಅವ್ರದ್ದೊಂದು ಇಲ್ಲಿ ನಡೀತಕ್ಕಂಥ ಎಲ್ಲ ಅರ್ಥಾತ್ ಅನ್ನ ಸಂತರ್ಪಣಾದಿಗಳು, ಗೋರಕ್ಷಣೆ, ಏನೇನು ಅವನು ಅವೆಲ್ಲ ಏನದ ಅವ್ರ ಒಂದು ಅಧಿಷ್ಠಾನದಲ್ಲಿ, ಅವ್ರ ಸತ್ತಾದಲ್ಲಿ ಇವೆಲ್ಲ ನಡೀತಾ ಇವೆ. ಇದರೊಳಗೆ ನಾವು ಏನು ಮಾಡೀವಿ ಅಂದ್ರೆ ಅವ್ರ ಕೈಯಾಗಿನ ಗೊಂಬೆಯಾಗಿ ನಾವು ನಿಮಿತ್ತ ಮಾತ್ರರಾಗಿ ಅವರ ಒಂದು ಆದೇಶಕ್ಕನುಸಾರವಾಗಿ ಸೊನ್ನೆ ಮಾಡಿದರೆ ಆ ಸೊನ್ನೆಗೆ ಅನುಸಾರವಾಗಿ ನಾವು ನಮ್ಮ ಸೇವೆಯನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಆಶ್ರಮವಾಸಿಗಳೆಲ್ಲರೂ ಅತ್ಯಂತ ಸುಸಂಸ್ಕೃತರು ಮತ್ತು ಸುಶಿಕ್ಷಿತರು. ಎಲ್ಲರೂ ಸುಶಿಕ್ಷಿತರಿದ್ದಾರೆ, ಸುಸಂಸ್ಕೃತರಿದ್ದಾರೆ. ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅವ್ರದ್ದೇನು ಸಹಯೋಗಿ ಆಗಬೇಕು, ಇರಬೇಕು ಅನ್ನೋ ವಿಷಯದಲ್ಲಿ ಸಂಪೂರ್ಣ ದಕ್ಷತೆ ಉಳ್ಳವರಿದ್ದಾರೆ. ಹೀಗಾಗಿ ಇದ್ರದ್ದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸ್ವರೂಪದ ನಾ ಇಲ್ಲಿದ್ದಾಗಿನಕ್ಕಿಂತ ಹೊರಗಿರೋದೇ ಭಾಳ. ನಾನು ಎಲ್ಲೇ ಇದ್ದರೂ ಇವತ್ತೇನಿಲ್ಲ, ನಾ ಇದ್ದಾಗ ಕಾರ್ಯಕ್ರಮ ನಡೀತಾ ಇದೆ, ನಾ ಇಲ್ಲದೇ ಇದ್ದಾಗೂ ಹಿಂಗೆ ನಡೀತಾ ಇರ್ತದೆ ಅನ್ನೋದ್ರಿಗೆ ಎಳ್ಳಷ್ಟು ಸಂಶಯ ಇಲ್ಲ. ಅದೇ ರೀತಿಯಾಗಿ ನಮ್ಮೆಲ್ಲ ವಿಶ್ವಸ್ತರು, ಕುಲಕರ್ಣಿ ಅವರು, ದೇಶಪಾಂಡೆ ಡಾಕ್ಟರು, ಅದೇ ರೀತಿಯಾಗಿ ಇನ್ನೂ ಅನೇಕ ವಿಶ್ವಸ್ತರು ಎಲ್ಲರೂ ಈ ಎಲ್ಲ ಒಂದು ಕಾರ್ಯದ ವಿಷಯದಲ್ಲಿ ತಮ್ಮ ತಮ್ಮ ಪಾಲಿಗೆ ಬಂದಿರತಕ್ಕಂಥ ಒಂದು ಕರ್ಮಗಳನ್ನು ಸೇವಾ ಭಾವದಲ್ಲಿ ನಿರ್ವಹಿಸೋದರಿಂದಾಗಿ ಅವರ ನಮ್ಮ ಕರ್ಮನ ನಮಗೆ ಧರ್ಮ ಆಗಿಬಿಡುತ್ತದೆ. ಸ್ವೇ ಕರ್ಮಣ್ಯಭಿರತಃ, ಅದೇ ನಮ್ಮ ಸ್ವಧರ್ಮ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯ. ನಮ್ಮ ಧರ್ಮದಲ್ಲಿ ನಾವಿದ್ದು ನಮ್ಮ ಧರ್ಮದಕ್ಕನುಸಾರವಾಗಿ ನಡ್ಕೊಂಡು ನಮ್ಮ ಪಾಲಿಗೆ ಏನು ಬಂದಿರ್ತದೋ ಅದೇ ನಮ್ಮ ಧರ್ಮ ಅನ್ನುವಂಥ ಭಾವನೆಯಿಂದ ನಾವು ಮಾಡಿಕೊಂಡಿದ್ದರೆ ಸಮಾಜದಲ್ಲಿ ಒಂದು ಸುವ್ಯವಸ್ಥೆ, ಹಾರ್ಮನಿ ಸ್ವಾಭಾವಿಕವಾಗಿ ನಿರ್ಮಾಣ. ಈ ಊರಿನಲ್ಲಿ ಎಲ್ಲರಿಗೂ, ಇಡೀ ಊರಿಗೆ, ಸಣ್ಣ ಸಣ್ಣ ಮಕ್ಕಳಿಗೂ ಸಹಿತ ನಮ್ಮ ಬಗ್ಗೆ ಒಂದು ಪ್ರೇಮ, ಗೌರವ, ಸದ್ಭಾವನೆ. ಅರ್ಥಾತ್ ಏನು ಅಂದ್ರೆ
ಇರೋದರಿಂದಾಗಿ ನಮಗಿಲ್ಲಿ ಬಹಳಷ್ಟು ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಉತ್ಸಾಹ ಅನ್ನಿಸ್ತದೆ. ಊರೊಳಗಿನ ಯಾವ ಕಾರ್ಯಕ್ರಮ ಇದ್ದರೂ ನಾವು ಹೋಗಿರ್ತೀವಿ, ಅವರು ನಮ್ಮನ್ನು ಕರೆದಿರ್ತಾರೆ. ಊರಿನ ಜೊತೆಗೆ ಸಾಮರಸ್ಯ ಭಾವ ಇರೋದು ಭಾಳ ಮಹತ್ವದ್ದದ ರೀ. ಆದ್ದರಿಂದ ಅದು ಸಹಿತ ಸದ್ಗುಣ ಅನುಗ್ರಹದಿಂದ ಎಲ್ಲರಿಗೂ ಇದರ ಬಗ್ಗೆ ಸದ್ಭಾವನೆ ಅದ. ಸಣ್ಣ ಸಣ್ಣ ಮಕ್ಕಳು ಸಹಿತ ಅತ್ಯಂತ ಒಂದು ಗೌರವದಿಂದ ಇದನ್ನು ಮಾಡ್ತಕ್ಕಂಥ ವ್ಯವಹಾರ ಮಾಡ್ತಾರೆ. ಆದ್ದರಿಂದ ಒಂದು ವಿಶೇಷವಾಗಿ ಆಧ್ಯಾತ್ಮಿಕ ಭಾವನೆಗಳಿಂದ ಸಮೃದ್ಧವಾಗಿ ಸಂಪನ್ನ ಆಗಿರ್ತಕ್ಕಂಥ ವಾತಾವರಣ ಇರೋದರಿಂದ ಪ್ರತಿ ದಿವಸ ಮುಂಬೈ, ಪುಣೆ, ಕೊಲ್ಲಾಪುರ, ಬೆಂಗಳೂರು, ಅದೇ ರೀತಿಯಾಗಿ ಗುಜರಾತು, ವಿದೇಶಗಳಲ್ಲಿಯೂ ಸಹಿತ ಇಲ್ಲಿ ನಿತ್ಯ ಸಂಪರ್ಕ ಇರ್ತಕ್ಕಂಥ ಸಾವಿರಾರು ಜನರಿದ್ದಾರೆ. ಅವರು ಸಹಿತ ನಾಮಸ್ಮರಣೆ, ಉಪಾಸನೆ ಆಸ್ಟ್ರಿಯಾದಲ್ಲಿದ್ದಾರೆ, ಅಮೇರಿಕಾದಲ್ಲಿದ್ದಾರೆ, ಫ್ರಾನ್ಸ್ನಲ್ಲಿದ್ದಾರೆ, ಜರ್ಮನ್ದಲ್ಲಿದ್ದಾರೆ, ಅದೇ ರೀತಿಯಾಗಿ ಇನ್ನೂ ಅನೇಕ ಯುರೋಪ್ ಖಂಡಗಳಲ್ಲಿದ್ದಾರೆ. ಅವ್ರದ್ದು ಮ್ಯಾಲಿನ ನಮಗೆ ಫೋನ್ ಬರ್ತದೆ, ಅವ್ರಿಗೂ ಇಲ್ಲಿ ಬಗ್ಗೆ ಸದ್ಭಾವನೆ ಅದ. ಈ ರೀತಿಯಾಗಿ ಇದೊಂದು ಕೇವಲ ಭಗವಂತನ ನಾಮಸ್ಮರಣೆ, ಉಪಾಸನೆ ಇವುಗಳ ಒಂದು ಮೂಲಭೂತ ತತ್ವಗಳನ್ನೇ ನಾವು ಸಮಾಜದಲ್ಲಿ ಬಿತ್ತರಿಸ್ತಾ ಇರೋದರಿಂದಾಗಿ ಸಮಾಜ ಬಹಳ ದೊಡ್ಡ ದೊಡ್ಡ ಸಮಾರಂಭಗಳು ಸಹಿತ ಆಗಿವೆ. ಒಂದು ಪ್ರಕಾರದಿಂದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಇದೇ ಸಮಾಜದ ನಿಜವಾದ ಹಿತ ಮತ್ತು ಕಲ್ಯಾಣ ಅಂತ ತಿಳ್ಕೊಂಡು ನಾವು ಸಮಾಜದ ಬಹಿರಂಗ ಹಾಗೂ ಅಂತರಂಗ ಎರಡೂ ಅಷ್ಟೇ ಸಮೃದ್ಧವಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಮಗೆ ಈಗಿನ ಒಂದು ವೈಜ್ಞಾನಿಕ ಸಂಸ್ಕೃತಿ ಬಗ್ಗೆ ಉಪೇಕ್ಷಾ ತಿರಸ್ಕಾರ ಇಲ್ಲ. ಅದರದ್ದೊಂದು ಲಿಮಿಟ್ ಇರ್ತದೆ. ಅಲ್ಲಿವರೆಗೂ ಅದಕ್ಕೊಂದು ಭಾಳ ಮಹತ್ವ ಅನ್ನುವಂಥ ನಾವು ಕೊಡಲೇಬೇಕಾಗ್ತದೆ. ಇವತ್ತು ಅರ್ಥಾತ್ ಪ್ರಪಂಚದ ಪರಿಸ್ಥಿತಿ ಏನಾಗಿದೆ ಅಂದರೆ ಅದರ ಕಡೆಗೆ ಒಲವು ಭಾಳ ಆಗಿರೋದರಿಂದ ಸಮಾಜದಲ್ಲಿ ಆಂತರಿಕವಾಗಿರ್ತಕ್ಕಂಥ ಸಂಘರ್ಷಗಳ ನಿರ್ಮಾಣ ಆಗ್ತಾಯಿದೆ. ಆದ್ದರಿಂದ ನಾವು ಇನ್ನಷ್ಟು ಸ್ವಲ್ಪ ಅಂತರ್ಮುಖ ಆಗಬೇಕು, ಅಂತರಂಗದ ಕಡೆಗೆ ನಮಗೆ ನೋಡಲಿಕ್ಕೆ ಬರಬೇಕು. ಅಂದರೆ ಮನಸ್ಸು ತಾನು ಶಾಂತ ಆಗ್ತದೆ, ಸಮಾಧಾನ ಪೂರ್ಣ ಆಗ್ತದೆ. ಇವತ್ತು ನಿಜವಾಗಿ ನಮಗೆಲ್ಲರಿಗೂ ಭಾಳ ಸಂತೋಷ ಆಯಿತು. ನಾವು ಇವತ್ತು ಪ್ರಸಾದ ಸಾಮಾನ್ಯವಾಗಿ ಇಲ್ಲಿ 1:15 ಆಗ್ತದೆ. ಇವತ್ತು 1:30-2 ಗಂಟೆ ತನಕ ಉಪಹಾರ ಆಗ್ತಾ ಬಂದಿರೋದರಿಂದ ನಾವು ಈಗ ಪ್ರಸಾದ ಗಂಟೆ ಹೊಡೆದ್ರು ಯಾರೂ ಬಹುಶಃ ಭಾಳಷ್ಟು ಮಂದಿ ಬರೋಂಗೇ ಇಲ್ಲ. ಬೆಳಗಿನ ಇಡ್ಲಿ ಉಪಹಾರ ಅದು ಸಂಪನ್ನ ಆಗಿರೋದ್ರಿಂದಾಗಿ ಸ್ವಲ್ಪ ತಡಾನ ಮಾಡಿದ್ರಾತು ಅಂತ ನಾವು ಇದನ್ನು ಮಾಡ್ತಾಯಿದ್ದೀವಿ. ಇನ್ನು ಮೇಲೆ ಪ್ರಸಾದ ಆಗ್ತದೆ. ಎಲ್ಲರೂ ನೈವೇದ್ಯ ಆರತಿ ಆದ ಕೂಡಲೇ ಪ್ರಸಾದ ತಗೋಬೇಕು. ಮತ್ತು ಈ ಒಂದು ದೀಪಾವಳಿ ಇನ್ನೂ 2-3 ದಿವಸಗಳವರೆಗೆ ಇದೇ ರೀತಿಯಾಗಿ ನಡೀತದೆ. ಅರ್ಥಾತ್ ಇದಕ್ಕಾಗಿ ನೀವು ಎಲ್ಲರೂ ಅದೇ ರೀತಿ ಇನ್ನೂ ಅನೇಕರು ಈ ದೀಪಾವಳಿಯ ದಿವ್ಯ ಸಾನ್ನಿಧ್ಯದಲ್ಲಿ ಬಂದು ಇಲ್ಲಿಯ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ KG ಕುಲಕರ್ಣಿ ಅವರು 2 ಮಾತು ಹೇಳಿ ಅವ್ರು ನಮಗೆಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ ಅವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ. ಶ್ರೀರಾಮ ಸಮರ್ಥ ಸದ್ಗುರು ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಹಾಗೂ ನಿಮ್ಮೆಲ್ಲ ಹೃದಯವಾಸಿ ನಮ್ಮ ಗುರುಗಳ ಚರಣಾರವಿಂದಗಳಲ್ಲಿ ಇಲ್ಲಿ ನೆರೆದಿರತಕ್ಕಂಥ ಮಾತೆಯರು, ಮಕ್ಕಳು, ಹಿರಿಯರು ಎಲ್ಲರಿಗೂ ನಮಸ್ಕರಿಸಿ ಇವತ್ತಿನ ಈ ಹಬ್ಬದ ಶುಭಾಶಯ ಹೇಳೋದರೊಂದಿಗೆ 1-2 ಮಾತು ಹೇಳೋದು. ನಮ್ಮ ಹಿಂದೂ ಧರ್ಮದ ಮೂಲ ಬೀಜ ಏನು ಅಂದರೆ ಧರ್ಮ. ಈ ಧರ್ಮದಲ್ಲಿ ನಮ್ಮ ನಂಬಿಕೆ ಇದೆ. ಏನಂದರೆ ಪಾಪ, ಪುಣ್ಯ, ಪ್ರಾರಬ್ಧ ಇದೆಲ್ಲ, ನಾಕ, ನರಕ ಸಾಕಷ್ಟು ಇದೆ. ಇವೆಲ್ಲ ಏನು ದಿಗ್ಬಂಧಗಳನ್ನು ಹೇಳ್ತಾವಂದರೆ ಇನ್ನೊಬ್ಬರ ಮನಸ್ಸನ್ನು ನೋಯಿಸಿದ ಹಾಗೆ ನಮ್ಮಷ್ಟಕ್ಕೆ ನಾವು ಇರೋದು. ಇವೆಲ್ಲ ದಿಗ್ಬಂಧನವನ್ನು ಹಾಕ್ಕೊಡ್ಬೇಕು. ಅದೇ ಸ್ವಾತಂತ್ರ್ಯ ಆಗ್ತದೆ, ಇಲ್ಲದೇ ಸ್ವೇಚ್ಛೆ ಆಗ್ತದೆ. ಇಲ್ಲಿ 2 ಬರ್ತದೆ, ಒಂದು ಆತ್ಮೋನ್ನತಿ, ಇನ್ನೊಂದು
ಇವು ಆತ್ಮೋನ್ನತಿಗೆ ಬೇಕಾಗ್ತಕ್ಕಂಥ ಒಂದು ದೇಶ ನಮ್ಮದೇನು ಭರತಖಂಡದ ಇದೊಂದು ಇಡೀ ನಮ್ಮ ಈ ಪೃಥ್ವಿ ಜನನಿ ಏನು ಪೃಥ್ವಿ ಅದ ಇದರೊಳಗೆ ಇರ್ತಕ್ಕಂಥ ಹೃದಯ ಇರತಕ್ಕಂಥದ್ದು ದೇವರ ಮನೆ ಇದ್ದಂಗೆ. ಇಲ್ಲಿ ಮಾತ್ರ ದೇವರ ವಿಷಯವಾಗಿರ್ತಕ್ಕಂಥ ಏನು ಭಕ್ತಿ ಭಾವ ಏನದ ಇನ್ನೆಲ್ಲಿ ಕಾಣೋದಿಲ್ಲ. ಇಲ್ಲಿ ಇದಕ್ಕೆ ಆಧ್ಯಾತ್ಮದ ಹಿನ್ನೆಲೆ ಇರೋದರಿಂದ ಈ ರೀತಿ ಸಾಧ್ಯ. ಈ ಆಧ್ಯಾತ್ಮದ ಹಿನ್ನೆಲೆಯನ್ನು ಇಲ್ಲಿ ರೂಪಿಸಿದವರು ಯಾರು? ಸ್ವತಃ ಭಗವಂತನೇ ಇಲ್ಲಿ ಆರಿಸಿ ತಾನೇ ಜನ್ಮ ಎತ್ತಿ ಬಂದು ಇಲ್ಲಿ ತನ್ನ ನೆಲೆಯನ್ನು ಗಟ್ಟಿ ನಮ್ಮ ಹೃದಯದಲ್ಲಿ ಗಟ್ಟಿ ಮಾಡಿ ಹೋಗಿದ್ರು. ಅದಕ್ಕೆ ಮೂಲ ಕಾರಣ ಇವತ್ತು ಪ್ರತಿ ಸಲ ಭಗವಂತ ಬರಬಾರ್ದು ಅಂಥೇಳಿ ಸಂತರನ್ನು ಕಳಿಸ್ಕೊಟ್ಟಾನೆ. ಈಗ ನಿಮ್ಮಲ್ಲಿ ಇರ್ತಕ್ಕಂಥ ಸಂತರು ಇಲ್ಲಿ ನಮ್ಮ ಮುಂದೆ ಕೂತಾರೆ, ಅವ್ರ ಮುಂದೆ ನೀವೆಲ್ಲ ಕೂತೀವಿ. ಈ ಜನ್ಮ ಧನ್ಯ. ಇಲ್ಲಿ ನಾವು ಆಧ್ಯಾತ್ಮ ರೀತಿಯಿಂದ ಸಮಾಜವನ್ನು ಸಂತೋಷಪಡಿಸೋದು ಮತ್ತು ಶಾಂತಗೊಳಿಸ್ತಕ್ಕಂಥ ಕೆಲಸ ನಾವು ಇಲ್ಲಿ ಮಾಡ್ತೀವಿ. ಸಗುಣೋಪಾಸನೆ ಮಾಡ್ತೀವಿ, ನಾಮಸ್ಮರಣೆ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ. ಇವಕ್ಕೆಲ್ಲ ಏನು ಮೂಲ ಬೇಕಾಗ್ತಕ್ಕಂಥ ಒಂದು ಜೀವನಕ್ಕೆ ಇರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಮೂಲವಾಗಿರ್ತಕ್ಕಂಥ ಅನ್ನದಾನ ನಮ್ಮ ಮಹಾರಾಜರದು ಮೂಲ ಉದ್ದೇಶ. ಅದಕ್ಕೆ ಸಗುಣೋಪಾಸನೆ ಅಂದರೆ ದೇವರನ್ನು ನಾವು ಕಾಣಲಿಕ್ಕಾಗೋದಿಲ್ಲ, ಅದನ್ನು ಸಗುಣದಲ್ಲಿ ತಂದು ನಾವು ಆರಾಧನೆ ಮಾಡ್ತೀವಿ. ಆನಂತರ ನಾಮಸ್ಮರಣೆ ಮಾಡ್ತೀವಿ. ನಾಮಸ್ಮರಣೆಯಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುಗಡ ದುಮ್ಮಾನ ಪಾಪ ಪುಣ್ಯದ ಪ್ರಜ್ಞೆಗಳೆಲ್ಲನೂ ಒಂದು ನೆಲೆಗೆ ಬಂದು ನಮಗೆ ಸಂತೋಷ ಸಿಗ್ತದೆ. ಇನ್ನು ಭೂಮಿ ಬೇಕು. ಭೂಮಿ ರಕ್ಷಣೆ ಮಾಡಲಿಕ್ಕೆ ನಮ್ಮ RSS ತಕ್ಕಂಥ ಒಂದು ಇದು ದೇಶಭಕ್ತಿ. ಇದು ದೇವಭಕ್ತಿ, ಅದು ದೇಶಭಕ್ತಿ. ದೇಶಭಕ್ತಿ ಜನನೂ ಇವತ್ತು ಬಂದರು. ಅವ್ರಿಗೆ ಒಳಗೆ ಅವ್ರ ಶಿಸ್ತನ್ನು ನಾವು ನೋಡಿದ್ವಿ. ಅದೆಲ್ಲ ಕೇಳಿದ್ದು ಉಂಟೆಲ್ಲ. ಅವ್ರ ಶಿಸ್ತು ದೇಶ ಮತ್ತು ಧರ್ಮದ ಮೇಲೂ ಇದೆ. ನಮ್ಮದು ಧರ್ಮನ ಮೂಲವಾಗಿರ್ತಕ್ಕಂಥದ್ದು, ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು. ಈಗಾಗಲೇ ನಮ್ಮ ಚೈತನ್ಯ ಆಶ್ರಮದ ಮೂಲ ಉದ್ದೇಶಗಳೇನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲ ಉದ್ದೇಶಗಳೇನು, ನಮ್ಮ ಡಾಕ್ಟರ್ ದೇಶಪಾಂಡೆ ಅವರು ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ನಮ್ಮ ಆತ್ಮೋನ್ನತಿ ವಿಷಯವಾಗಿ ಸದ್ಗುರುಗಳಿಗೆ ಇಷ್ಟ ತನಕ ತಮಗೆಲ್ಲ ಹೇಳ್ಯಾರ. ಇನ್ನು ಹೆಚ್ಚಿಗೆ ಹೇಳ್ತಕ್ಕಂಥದ್ದು ಏನಿಲ್ಲ. ಇಲ್ಲೆಲ್ಲ ಮಾತೆಯರು ತಮ್ಮ ಮನೆಯೊಳಗೆ ಬಿಟ್ಟು ಇಲ್ಲಿ ಬರಲಿಕ್ಕೆ ಏನು ಕಾರಣ ಅಂದರೆ, ಅವ್ರ ಮನೆ ಬಿಟ್ಟು ಇಲ್ಲಿ ಬರ್ಲಿಕ್ಕತ್ತಾರಂದರೆ ಅವ್ರು ಹಂಗೆ ಅನಿಸೋದಿಲ್ಲ, ನಮ್ಮ ಮನೆಗೆ ಹೊರಟಿದ್ದೀವಿ ಅಂತಾರೆ. ಇಲ್ಲಿ ಬಂದಾಗ ಅವರು ಸಂತೋಷ ಪಡೋದನ್ನು ನಾವು ನೋಡ್ತೀವಿ, ಪ್ರತಿ ಸಲ ಇಲ್ಲಿ ನೋಡ್ತಾ ಇರ್ತೀವಿ. ಆದ್ದರಿಂದ ಇದು ಅವರಿಗೆ ತಮ್ಮ ಮನೆಯೇ ಅಂತ ಆಗ್ತದೆ. ನಾನು ಮಠಕ್ಕೆ ಬಂದೇನೆ ಅಂತಂದ್ರೆ ತಮ್ಮ ಮನೆಯೊಳಗೆ ಇದ್ದೇನೆ ಅಂತ ಆರಾಮಿರ್ತಾರೆ. ಇಲ್ಲಿ ಕೊಡ್ತಾರೆ, ಭಜನೆ ಮಾಡ್ತಾರೆ, ಅಲ್ಲಿ ಕೊಡ್ತಾರೆ, ಜಪ ಮಾಡ್ತಾರೆ. ಎಲ್ಲ ಏನಂತಂದ್ರೆ ಬಹಳ ಸಂತೋಷದಿಂದ ಇಲ್ಲಿ ಟೈಮ್ ಕಳೀತಾರೆ. ಇಲ್ಲಿ ಬಂದದ್ದು ಸಾರ್ಥಕ ಆಯಿತು ಅಂತಕ್ಕಂಥ ಮಾತು ನಾವು ಕೇಳ್ತಿರ್ತೀವಿ. ಆದ್ದರಿಂದ ಇವತ್ತಿನ ದಿವಸ ದೇಶಭಕ್ತಿ ಜನನೂ ಇಲ್ಲಿ ಬಂದರು. ಆದ್ದರಿಂದ ಅದನ್ನು ನಾವು ನೋಡಿದೆವು. ದೇಶಭಕ್ತಿ ಮತ್ತು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ಸ್ವರ್ಗಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಭೂಮಿ ಮೇಲೆ ನಮ್ಮ ಪ್ರೇಮ ಇರಬೇಕು. ಅದನ್ನು ಮಾಡ್ತಕ್ಕಂಥದ್ದು ಅದನ್ನು ನೋಡ್ತಾ ಇದ್ದೀವಿ. ಅದರ ಅವಶ್ಯಕತೆ ಭಾಳ ಇದೆ. ಗ್ಲಾನಿ ಆಗಲಿಕ್ಕತ್ತದ ಧರ್ಮ, ಅದನ್ನು ಸಾಧು ಸಂತರು ಅದನ್ನು ಎತ್ತಲಿಕ್ಕತ್ತಾರೆ. ಅದೇ ರೀತಿ ದೇಶಭಕ್ತಿಯಿಂದ ದೇಶವನ್ನು ಬೆಳೆಸ್ಲಿಕ್ಕತ್ತಾರೆ. ಈ ರೀತಿ ಇರ್ತಕ್ಕಂಥ ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಒಳ್ಳೆಯ ಒಂದು ಸಂದರ್ಭದಲ್ಲಿ ಎಲ್ಲರೂ ಇಲ್ಲಿ ಬಂದು ಭಕ್ತರು ಮತ್ತು ದೇಶಭಕ್ತರು ಎರಡೂ ಇಲ್ಲಿ ಸಂಗಮ ಆಗಿದೆ. ಇದನ್ನು ನೋಡಲಿಕ್ಕೂ ಚಂದದ. ಇದರ ಪಾಲ್ಗೊಂಡವರು ನಾವು ಸಂತೋಷ ಪಡೋಣ. ಇವೆಲ್ಲ ನೀವೆಲ್ಲ ಬಂದು ಇವತ್ತಿನ ದಿವಸ ನಮ್ಮ ಆಶ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಗೆ ಭಾಳ ಸಂತೋಷ ಆಗಿದೆ. ಈ ರಾಷ್ಟ್ರೀಯ ಸೇವಾ ಸಂಘದವ್ರು ಏನಿದ್ದೀರಿ, ಯಾವಾಗಾದರೂ ಮತ್ತಿಲ್ಲಿ ಬಂದು ಇಲ್ಲಿ ನಮಗೆ ಇಲ್ಲಿ ನೀವಿದ್ದು ಹೋದರೆ ನಮಗೆ ಸಂತೋಷ ಆಗ್ತದೆ. ಆದ್ದರಿಂದ ಪುನಃ ಬರ್ತಿರಬೇಕು ಅಂಥೇಳಿ ಚೈತನ್ಯ ಆಶ್ರಮದಿಂದ ನಾನು ಅವರಿಗೆ ಆಹ್ವಾನ ಕೊಡ್ತೀನಿ. ಜೈ ಜೈ ರಘುವೀರ ಸಮರ್ಥ. ಒಂದು ಮಹತ್ವದ ವಿಷಯ ಅಥವಾ ಸಂದರ್ಭದ ವಿವರಣೆ. ನಾಳೆ ನವೆಂಬರ್ 4ರಿಂದ ನವೆಂಬರ್ 10ನೇ ತಾರೀಖಿನವರೆಗೆ ಹುಬ್ಬಳ್ಳಿಯಲ್ಲಿ ನಾನಕಿ ಅನ್ನುವಂಥ ಒಂದು ಹಾಲ್ನಲ್ಲೇ ಕಲ್ಯಾಣ ಮಂಟಪದಲ್ಲಿ ಅಖಂಡವಾಗಿ 100 ಗಂಟೆಗಳ ಹನುಮಾನ್ ಚಾಲೀಸಾ ಪಾಠ ಇದೆ. ಈ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶಗಳಲ್ಲಿ
ಅನೇಕ ನೂರಾರು ಸಾವಿರಾರು ಕಡೆಗೆ ಹನುಮಾನ್ ಚಾಲೀಸಾ ಪಾಠವಾಯಿತು. 11 ಕೋಟಿ ಹನುಮಾನ್ ಚಾಲೀಸಾ ಆಗಬೇಕು ಅನ್ನುವಂಥ ಸಂಕಲ್ಪ ಇತ್ತು. ಅದಕ್ಕನುಸಾರವಾಗಿ ಇವತ್ತು 11 ಕೋಟಿ ಅಲ್ಲ, ಅದರ 5-6 ಪಟ್ಟು 10 ಪಟ್ಟು ಹನುಮಾನ್ ಚಾಲೀಸಾ ಪಾಠ ಆಗಿವೆ. ಒಂದ್ಸಲ ನಮ್ಮ ಮನಸ್ಸಿನಾಗ ಬಂತೇನು ಅಂದರೆ ಶತಕೋಟಿ ರಾಮನಾಮ ಬರಿಬೇಕು ಅಂತ ಬಂತು. ಸಂಕಲ್ಪ ಮಾಡಿ ಅದಕ್ಕೆ ಸಾಧಾರಣ ಎಷ್ಟು ಪುಸ್ತಕ ಹತ್ಬೋದು, ನೋಟ್ಬುಕ್ಕನ್ನು ಟೈಪು ಅಂತ ಅನ್ನಿಸಿ ವಿಚಾರ ಮಾಡಿ ಸದ್ಯದ ಮಟ್ಟಿಗೆ 1,00,000 ಪುಸ್ತಕ ತರಿಸ್ಬೇಕು ಅಂತ ಬೆಂಗಳೂರಿಗೆ ಫೋನ್ ಮಾಡಿ ಹೊಸ ಪ್ರಿಂಟ್ ಮಾಡಿಸಿ 300 ಪೇಜಿನೂ 1,00,000 ಪುಸ್ತಕ ಪ್ರಿಂಟ್ ಮಾಡಿ ತರಿಸಿದ್ವಿ. ಅದಕ್ಕನುಸಾರವಾಗಿ ಅವೆಲ್ಲ ಹೋಗಿ ಸುಮಾರು 200 ಕೋಟಿ ರಾಮನಾಮ ಲಿಖಿತ ರಾಮನಾಮ ಏನಿದೆ ನಮಗಿವತ್ತು ಪ್ರಾಪ್ತ ಆಗಿದೆ. ಅಷ್ಟು ಬರೆದು ಕೊಟ್ಟಿದ್ದಾರೆ. ಇನ್ನೂ ಬರಿತಾ ಇದ್ದಾರೆ, ಇನ್ನೂ ಪ್ರಿಂಟ್ ಮಾಡಿ ಪುಸ್ತಕ ನೋಟ್ಬುಕ್ ಕಳಿಸ್ತಾ ಇದ್ದೀವಿ. ಅವುಗಳನ್ನು ಇಡಲಿಕ್ಕೆ 4 ಅಂತಸ್ತಿಂದ ಒಂದು ದೊಡ್ಡ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಅಲ್ಲೆಲ್ಲ ಕಾರ್ಯ ನಡೀತಾ ಇದೆ. ಮಂದಿರ ಆಗಿದೆ, ಪ್ಲಾಸ್ಟರ್ ನಡೀತಾ ಇದೆ. ಈ 11 ಕೋಟಿ ಹನುಮಾನ್ ಚಾಲೀಸಾ ಅನಿಸ್ಬೇಕು ಅಂತ ಕೊರೋನಾಕ್ಕಿಂತಲೂ ಕೊರೋನಾ ಇದ್ದಾಗ ನಮ್ಮ ಮನಸ್ಸಿನಾಗ ಬಂದು ಇದು ಒಂದು ರಾಷ್ಟ್ರದ ಸಮಾಜದ ಒಂದು ಆಧ್ಯಾತ್ಮಿಕ ಉನ್ನತಿಯ ಮೂಲಕ ಸಮಾಜದಲ್ಲಿ ಶಾಂತಿ ಸಮಾಧಾನ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಬೇಕು ಅನ್ನೋದನ್ನು ಮಾಡಿದ್ವಿ. ಅದು ಸಹಿತ ಅಗದಿ ಸಮೃದ್ಧವಾಗಿ ಸಂಪನ್ನ ಆಯಿತು. ಈಗ ಬಹಳಷ್ಟು ಜನರಿಗೆ ಜಿಜ್ಞಾಸ ಇತ್ತು, ಇದರದ್ದು ಎಂದಾದರೂ ಸಮಾರೋಪ ಸಾಂಗತ ಆಗ್ಬೋದೇನು ಅಂತ. ಅದಕ್ಕನುಸಾರವಾಗಿ ನಾವು ಇಂಥ ಉಪಾಸನೆಗಳಿಗೆ, ಇಂಥ ಅನುಷ್ಠಾನಗಳಿಗೆ, ಸಾಧನೆಗಳಿಗೆ ವಾಸ್ತವಿಕವಾಗಿ ಸಾಂಗತ ಇರುವುದಿಲ್ಲ. ಅದು ಆಯುಷ್ಯ ತುಂಬ ಮಾಡುವಂಥದ್ದಿರ್ತದೆ. ಆದರೂ ಸಹಿತ ನಡಕೆ ಏನದ ಅಂದ್ರೆ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ನಾಳೆ 100 ಗಂಟೆ ಹನುಮಾನ್ ಚಾಲೀಸಾ ಪಾಠ ಮಾಡಿ ಅದರ ಸಾಂಗತ ಮಾಡಿ ಮತ್ತು 22 ಕೋಟಿ ಹನುಮಾನ್ ಚಾಲೀಸಾ ಪಾಠ ಮಾಡೋದು ಸಂಕಲ್ಪ ಮಾಡೋರಿದ್ದೀವಿ. ಆದ್ದರಿಂದ ದೇಶದ ಅನೇಕ ಪ್ರಾಂತಗಳಿಂದನೂ ಬರ್ತಾ ಇದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರದ ಅನೇಕ ನೂರಾರು ಸಾವಿರಾರು ಊರುಗಳಿಂದ ಜನ ಬರ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಮಲ್ಲೂ ಎಲ್ಲರಲ್ಲೂ ನಾವು ಕಳಕಳಿಯಿಂದ ಪ್ರಾರ್ಥನಾ ಮಾಡೋದೇನು ಅಂದರೆ ನೀವು ಎಲ್ಲರೂ 1 ದಿವಸ 2 ದಿವಸ 3 ದಿವಸ ನಿಮಗೆ ಎಷ್ಟು ನಿಮ್ಮ ಪ್ರಪಂಚದಲ್ಲಿ ಮ್ಯಾಕ್ಸಿಮಮ್ ಹೆಚ್ಚಿಗೆ ಅನುಕೂಲತೆ ಆಗ್ತದನೋ ಅಷ್ಟೊಂದು ಸಮಯ ಬಂದು ಅಲ್ಲಿ ಸಾಮೂಹಿಕವಾಗಿ ಹಗಲು ರಾತ್ರಿ ನಡೀತಕ್ಕಂಥ ಹನುಮಾನ್ ಚಾಲೀಸಾದಲ್ಲಿ ಭಾಗವಹಿಸಿ ಆ ಮಾರುತಿಯ ಅನುಗ್ರಹ ಪಡ್ಕೋಬೇಕು, ಪ್ರಾಪ್ತ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕಳಕಳಿ ಅದ. ಈಗ ನಿಜವಾಗಿಯೂ ಬಹಳಷ್ಟು ಹೊತ್ತಾಗಿದೆ. ಆದರೂ ಸಹಿತ ಈಗೊಬ್ಬರು ಇಲ್ಲಿ ಬಂದಿದ್ದಾರೆ. ಅವರೊಂದು ಇದನ್ನು ಹೇಳಿ ಕಳಿಸಿದ್ದಾರೆ. ಡಾಕ್ಟರ್ ಶ್ರೀ ವೆಂಕಪ್ಪ ಅಂಬಾಜಿ ಸುಗವೇಕರ್ ಅಂತ, ಅವರಿಗೆ ಪದ್ಮಶ್ರೀ ಪದವಿ ಸಿಕ್ಕಿದೆ ಅಂತ. ಅವರು ನಮ್ಮ ಮುಂದೆ ಒಂದು ಹಾಡು ಹಾಡಿ ತೋರಿಸ್ತಾರೆ. ನಾವೆಲ್ಲರೂ ಅವರನ್ನು ಗೌರವದಿಂದ ಇಲ್ಲಿ ಬರಮಾಡಿಕೊಂಡು 5-10 ನಿಮಿಷಗಳವರೆಗೆ ಅವರ ಹಾಡನ್ನು ಕೇಳಿ ಅವರಿಗೆ ಶ್ರೀ ಮಹಾರಾಜರ ಪ್ರಸಾದವನ್ನು ನಾವು ಅವರಿಗೆ ಪ್ರಸಾದ